ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ರೀಲ್ಸ್ ಆಫ್ ರಿಯಲ್ ವಾಸ್ತು ಕನ್ಸ್ಟ್ರಕ್ಷನ್ ಹೋಮ್ಸ್ ಮೆಥಡ್ಸ್ ಗೈಡ್ಲೈನ್ಸ್ ಥರ ನಾವು ವಿಡಿಯೋಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಇವಾಗ ಮಾಡೋದು ಮೂರನೇ ವಿಡಿಯೋ ಏನಪ್ಪ ಅಂದರೆ, ಫಸ್ಟು ಸೈಟ್ ತೊಗೊಂಡ ತಕ್ಷಣ ಶೇಪ್ ಕರೆಕ್ಟ್ ಇದೆ ನೋಡ್ಕೊಳ್ಳಿ. ಆ ಡ್ರಾಯಿಂಗ್ ಮಾಡಿರೋ ಥರ ಸ್ಕ್ವಯರ್ ರೆಕ್ಟ್ಯಾಂಗಲ್ ಯಾವ ಥರ ಏನಾದರೂ ವ್ಯತ್ಯಾಸ ಇದ್ದರೆ ಅದು ನಾವು ಮ್ಯಾಪಿಂಗ್ ಮಾಡಬೇಕು. ಮಾಡಿಬಿಟ್ಟು ಡ್ರಾಯಿಂಗಲ್ಲಿ ನೋಡಿ ಅದು ಏನಾದ್ರು ವಾಸ್ತು ಕರೆಕ್ಷನ್, ಈ ಕಾರ್ನರ್ ಕರೆಕ್ಷನ್ಸ್ ಏನೋ ಇದೆಯಾ ಅಂತ ಮಾಡ್ಕೋಬೇಕು. ಸೊ ಪ್ಲಾಟ್ ಶೇಪ್ ಕರೆಕ್ಷನ್ ಫಸ್ಟ್ ಸ್ಟೆಪ್, ಅದು ಮಾಡ್ಕೋಬೇಕು. ಫಸ್ಟ್ ಸೈಟ್ ತಗೊಂಡ ಜೊತೆ ಕ್ಲಿಯರ್ ಮಾಡಿಬಿಡಿ. ಅಲ್ಲಿ ಗಿಡ, ಬುಷಸ್, ಮುಳ್ಳು ಏನೇನೋ ಇರ್ತವೆ, ಅದು ಫುಲ್ಲ ರಿಮೂವ್ ಮಾಡಬೇಕು. ಆಮೇಲೆ ರಿಯಲ್ ಸಾಯಿಲ್ ಕಾಣುತ್ತದೆ. ಆ ರಿಯಲ್ ಸಾಯಿಲ್ನ ಅಟ್ಲೀಸ್ಟ್ ನೀವು ಒಂದಡಿ ರಿಮೂವ್ ಮಾಡಿಬಿಟ್ರೆ ಅದು ಏನಾಗ್ತದೆ, ರಿಯಲ್ ಸಾಯಿಲ್ ನಮ್ಗೆ ಕಾಣುತ್ತವೆ. ಅದು ನೋಡಿ ಈ ವಿಡಿಯೋಲಿ ನೋಡ್ಕೋಬಹುದು. ಯಾವ ತರ ಸೈಟ್ ಕ್ಲೀನಿಂಗ್ ಮಾಡ್ಬಿಟ್ಟು ಫಸ್ಟ್ ಈ ಸೈಟ್ ತಗೊಳಕ್ ಮುಂಚೆ ಯಾವ ತರ ಇತ್ತು, ಗಿಡ ಇತ್ತು, ಏನೇನೋ ಹಾಕಿದ್ರು, ಒಂಥರ ನೋಡಕ್ಕೆ ಒಂಥರ ಅನ್ಸಿತ್ತು. ಈಗ ಕ್ಲೀನ್ ಮಾಡಿದ್ಮೇಲೆ ನೋಡಿ ಯಾವ ತರ ಕಾಣುತ್ತೆ, ಆ ತರ ಸೈಟ್ ಕ್ಲಿಯರೆನ್ಸ್ ಮಾಡ್ಕೋಬೇಕು. ಸೈಟ್ ಅಲ್ಲದಿಂದ ಏನ್ ಮಾಡೋದು, ಅದು ಅಟ್ಲೀಸ್ಟ್ ಫೇರ್ ಲೆವೆಲ್ ಕಣ್ಣಿಗೆ ಕಾಣೋ ತರ ಆ ಗ್ರೌಂಡ್ ಇತ್ತು ನೋಡಿ, ಆ ಭೂಮಿನೇ ಸಮ ಮಾಡ್ಕೋಬೇಕು. JCB ಇಟ್ಕೊಂಡು ಮಾಡ್ಬೋದು, ಅಟ್ಲೀಸ್ಟ್ ಮ್ಯಾನ್ಯುವಲ್ ಅದು ಯಾವ ತರ ಸಿಚುವೇಶನ್ ಇದೆ ಆ ತರ ಮಾಡ್ಕೊಂಡು ಪ್ಲಾನ್ ಮಾಡ್ಕೋಬಹುದು. ಸೊ ಆ ಸೈಟ್ ಲೆವೆಲಿಂಗ್ ಮಾಡ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್. ಏನೋ ಎಲೆಕ್ಟ್ರಿಕಲ್ ಲೈನ್ ಇರ್ಬೋದು, ಕನ್ಸ್ಟ್ರಕ್ಷನ್ ಮಾಡಕ್ ಮುಂಚೆ ಎಲೆಕ್ಟ್ರಿಕಲ್ ಲೈನ್ ಇರ್ತವೆ, ಅದೇನೋ ಕಂಬಿ ಕೆಲಸ ಮಾಡುವಾಗ ತೊಂದರೆ ಬರುತ್ತೆ. ಆದಷ್ಟು ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಆ ಲೈನೇ ಪಾಸಿಬಲ್ ಇದ್ರೆ ಚೇಂಜ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅಲ್ಲಿಗೇನೋ ಒಂದು ಇನ್ಸುಲೇಷನ್ ಮಾಡಿರ್ತಾರೆ, ನಾಳೆ ಕರೆಂಟ್ ಶಾಕ್ ಹೊಡಿಬಾರ್ದು ಅಂತ ವಿಷಯಗಳನ್ನ ನಾವು ಈ ಸೈಟ್ ಪ್ರಿಪೇರ್ ಸರೌಂಡಿಂಗ್ಸ್ ಎಲ್ಲ ಫಸ್ಟ್ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮ್ ಪ್ಲಾನ್ ಕರೆಕ್ಟಾಗಿ ಸೈಟ್ ಡೈಮೆನ್ಷನ್ ಮಾಡಿ ಇಂಜಿನಿಯರ್ ಹತ್ರ ಕೊಟ್ಬಿಟ್ಟು ಒಂದು ವಾಸ್ತು ಪ್ಲಾನ್ ಮಾಡ್ಕೋಬೇಕು. ಅದು ಯಾವ ತರ ಮಾಡೋಂತ ಫರ್ದರ್ ವಿಡಿಯೋಸ್ ಡಿಸ್ಕಸ್ ಮಾಡುವ. ಇದೆಲ್ಲ ಆದ್ಮೇಲೆ ಸೈಟ್ ಕನ್ಸ್ಟ್ರಕ್ಷನ್ ಶುರು ಮಾಡೋದಕ್ಕೆ ಪರ್ಫೆಕ್ಟ್ ಮುಹೂರ್ತ ನಾವು ಒಂದು ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಾ ಟೈಮ್ನು ಇದು ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕೆ ಮುಹೂರ್ತ ಸಿಕ್ಕೋದಿಲ್ಲ. ಒಂದು ನಿಮ್ಮ ಮನೆ ಪ್ಲಾಟ್ ಯಾರ ಹೆಸರಲ್ಲಿದೆಯೋ ಅವ್ರ ಹೆಸರು ತಕ್ಕನವಾಗಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ಕೋಬೇಕು. ಅಥವಾ ಮನೆಯಲ್ಲಿ ಲೇಡೀಸ್ ಇರ್ತಾರಲ್ವಾ, ಅವ್ರ ಹೆಸರು ಬಲ ಅಥವಾ ಅವ್ರ ಜಾತಕ ಪ್ರಕಾರ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ಕೋಬೇಕು. ಇದು ಮಾಡಿದ ಮೇಲೆ ಬಂದ್ರೆ ಭೂಮಿ ಪೂಜೆ ಯಾವ ತರ ಮಾಡೋದು ವಿಧಾನ ಅಂತ, ಆ ಏರಿಯಲ್ಲಿ ಯಾವ ತರ ಮಾಡ್ಬೇಕಂತ ಅದು ಪ್ರೊಸೀಜರ್ ಪದ್ಧತಿ ಏನಿದೆ ನೀವು ಫಾಲೋ ಮಾಡ್ಕೋಬೇಕು. ಸೊ ಇನಿಷಿಯಲ್ ಸ್ಟೆಪ್ ಅಲ್ಲಿ ಏನಾದ್ರು ಮಾಡ್ಬೇಕಂದ್ರೆ, ಆದ್ರೆ ಕಾಂಪೌಂಡ್ ಮಾಡ್ಕೊಳ್ಳೋದು ಉತ್ತಮ. ಸಮಟೈಮ್ಸ್ ಕಾಂಪೌಂಡ್ ಅಟ್ಲೀಸ್ಟ್ ಬೌಂಡ್ರಿ ಲೆವೆಲ್ ಮಾಡ್ಕೋಬೇಕು. ಅವಾಗ ಯಾವಾಗ ನೀವು ಕಾಂಪೌಂಡ್ ಮಾಡ್ತೀರೋ ಅಲ್ಲಿನೇ ನಮ್ಮ ಸೈಟ್ ಅದು ಒಂದು ಎನರ್ಜಿ ಕ್ರಿಯೇಟ್ ಆಗ್ತವೆ. ಎಕ್ಸ್ಕವೇಷನ್ ಮಾಡಕ್ ಮುಂಚೆ ಇದೆಲ್ಲ ಮಾಡೋ ವಿಧಾನಗಳು, ಒಂದು ಸ್ಟೋರೇಜ್ ಶೆಲ್ಟ್ ಅಥವಾ ಮಾಡ್ಕೋಬೇಕು. ಒನ್ಲಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಏನಪ್ಪ ಅಂದ್ರೆ, ತುಂಬಾ ಜನ ನೋಟ್ ಮಾಡ್ಕೊಳ್ಳಿ, ಮನೆಯಲ್ಲಿ ಯಾರ ಪ್ರೆಗ್ನೆಂಟ್ ಲೇಡಿ ಇರುವಾಗ ಈ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಬಾರ್ದು. ಶಾಸ್ತ್ರದಲ್ಲಿ ಬರೆದಿದ್ದಾರೆ, ಒಬ್ಬರು ಮನೆಯಲ್ಲಿ ಯಾರಾவது ಲೇಡೀಸ್ಗಳು ಪ್ರೆಗ್ನೆಂಟ್ ಇರುವಾಗ, ಸೊಸೆ ಇರ್ಬೋದು, ವೈಫ್ ಇರ್ಬೋದು, ಅಂತ ಟೈಮಿನಲ್ಲಿ ಇದು ಮಾಡಬಾರ್ದು ಅಂತ ಒಂದು ರೂಲ್ ಇದೆ ಸರ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಈ ಸೈಟ್ ಸುತ್ತಿ ಮಾಡಬೇಕು, ಯಾವ ತರ ಎನರ್ಜಿ ಇದೆ ಏನು ಗೊತ್ತಿಲ್ಲ. ಫಸ್ಟ್ ಏನ್ ಮಾಡಿದ ಅಂದ್ರೆ, ಈಗ ನೋಡಿ ಈ ಹಸುನೇ ಕರ್ಕೊಂಡೋಗಿ ಅಲ್ಲಿ ಹುಲ್ಲಿದ್ರೆ ಪರವಾಗಿಲ್ಲ, ಅಥವಾ ನಾವೇ ಹುಲ್ಲು ತಗೊಂಡು ಆ ಸೈಟ್ ಎಲ್ಲ 2-3 ದಿವಸ ಹಾಕಿ ಆ ಹಸುನಲ್ಲಿ ಹುಲ್ಲನ್ನ ತಿನ್ನಿಬಿಟ್ಟು ಅಲ್ಲಿ 2-3 ದಿವಸ ವಾಸ ಇರೋ ತರ ಮಾಡ್ಬೇಕು. ಸೊ ಇವಾಗ ಏನಾಗ್ತದೆ, ಒಂದು 3 ದಿವಸ ಅಟ್ಲೀಸ್ಟ್ ಹಸುಗಳು ಅಲ್ಲಿ ಸೈಟ್ ಅಲ್ಲಿ ಇರುವಾಗ ಇಂಥ ನೆಗೆಟಿವ್ ಎನರ್ಜಿ ಏನೇನೋ ವಿಷಯ ಅಲ್ಲಿ ಸೈಟ್ ಅಲ್ಲಿ ನಡೆದಿರ್ಬೋದು. ಸೊ ಆ ವಿಷಯ ಅಲ್ಲೂ ಆಟೋಮೆಟಿಕ್ ಆಗಿ ವ್ಯಾನಿಶ್ ಆಗ್ತವೆ. ನೋಡಿ ಸೈಟ್ ಕ್ಲೀನಿಂಗ್ ಮಾಡಿದ್ದಾರೆ, ಪರ್ಫೆಕ್ಟ್ ಒಂಥರ ಮೋರಾಲೆಸ್ ಲೆವೆಲ್ ಚೆನ್ನಾಗಿ ಕಾಣ್ತವೆ. ಕಾಂಪೌಂಡ್ ಇತ್ತು, ಹಳೆ ಕಾಂಪೌಂಡ್ ಹೊಡೆದಾಕ್ಬಿಟ್ಟು ನೀಟಾಗಿ ಕ್ಲೀನಿಂಗ್ ಮಾಡಿದ್ದಾರೆ. ಈಗ ಏನ್ ಮಾಡ್ಬೋದು, ಇಲ್ಲಿ ಈ ಸೈಟ್ ಅಲ್ಲಿ ಫಾಲೋ ಅಪ್ ಮಾಡಿರೋದು ಸೈಂಟಿಫಿಕ್ ವಾಸ್ತು ಮೆಥಡ್ ಫಾಲೋ ಅಪ್ ಮಾಡಿದ್ವಿ. ಸೈಂಟಿಫಿಕ್ ವಾಸ್ತು ಮೆಥಡ್ ಏನು, ಮೇನ್ಲಿ ಯೂಸ್ ಮಾಡಿರೋದು ಎಲ್ ರಾಡ್ ಅಂತ ಮಾಡ್ಬಿಟ್ಟು ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನೋಡಿ ನಮ್ಮ ಗುರುಗಳು ಸೈಟ್ ಫುಲ್ಲ ತಿರುಗಾಡ್ಬಿಟ್ಟು ಅವ್ರು ಚೆಕ್ ಮಾಡ್ತಾರೆ. ಇದು ಎಲ್ ರಾಡ್ ಮೆಥಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ವಲ್ಪ ಇದರಲ್ಲಿ ಎಲ್ಲೇ ಪಾಸಿಟಿವ್ ಎನರ್ಜಿ ಬಂತು, ಈ ಸೈಟ್ ಅಲ್ಲಿ ಪಾಸಿಟಿವ್ ವಾತಾವರಣ ಇದೆ ಅಂತ ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡ್ತಾರೆ, ಎಲ್ ರಾಡ್ ಮಾತ್ರ ಇಲ್ಲ, ಯಾಕಂದ್ರೆ ಎಲ್ ರಾಡ್ ಸ್ವಲ್ಪ ಅಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ ಪೋಲ್ ಹತ್ರ ಇದ್ರೆ ಅದು ಸ್ವಲ್ಪ ಫೇಲ್ ಆಗೋ ಚಾನ್ಸ್ ಇರ್ತವೆ. ಈ ವಿಷಯನೇ ಎರಡನೇ ಯೂನಿವರ್ಸಲ್ ಸ್ಕ್ಯಾನರ್ ಅಂತ ಒಂದು ಯೂಸ್ ಮಾಡ್ತಾರೆ ನೋಡಿ. ಆ ಯೂನಿವರ್ಸಲ್ ಸ್ಕ್ಯಾನರ್ ಏನಾಯ್ತಂದ್ರೆ ಅದು ಡಬಲ್ ಚೆಕ್ ಮಾಡ್ತವೆ.
ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಇದೆಯಾ, ಬೇರೆ ಏನಾದ್ರು ತೊಂದರೆ ಇದೆಯಾ ಅಲ್ಲಿ ನೋಡಿ ಚೆಕ್ ಮಾಡ್ತಾ ಇದ್ದಾರೆ. ಯೂನಿವರ್ಸಲ್ ಸ್ಕ್ಯಾನರ್ ಅದು ಇಟ್ಕೊಂಡು ಸೈಟ್ ಫುಲ್ ತಿರುಗ್ತಾ ಇದ್ದಾರೆ, ಅಲ್ಲಿ ಯಾವುದೂ ಇಲ್ಲ ಅಂತ ಆಗಿದೆಯಾ. ಎರಡನೇ ವಿಷಯ ಏನಪ್ಪ ಅಂದ್ರೆ, ಆದ್ರೂ ಅಲ್ಲಿ ಓಪನ್ ಆಗ್ತದೆ ನೋಡಿ, ಅದು ಹಂಗೆ ಒಂದು ಪಾಯಿಂಟ್ ತೋರಿಸ್ತದೆ ನೋಡಿ ಓಪನ್ ಆಗಿ, ಅದು ಹಿಂಗೆ ತೋರಿಸ್ತವಲ್ಲ, ಅದು ಏನಪ್ಪ ತೋರಿಸ್ತಂದ್ರೆ, ಆ ಮರ ಒಂದು ಇರ್ತದೆ ನೋಡಿ, ಆ ಮರ ಪಕ್ಕನೆ ಜಿಯೋಪಥಿಕ್ ಸ್ಟ್ರೆಸ್ ಅಪ್ ಟು 2 ಪರ್ಲಾಂಗ್ ಇದೆಯಾ. ಅದು ಹೆಂಗಪ್ಪ ಅವ್ರು ಕಂಡಿಡಿದ್ರೆ ಫಸ್ಟ್ ಅಲ್ಲಿ ಆ ಮರದಲ್ಲಿ ಏನಂದ್ರೆ ಒಂದು ಗಂಟಾಗಿ ಇರ್ತವೆ, ಅದೇ ಒಂದು ಸೂಕ್ಷ್ಮ ಕೊಡ್ತವೆ. ಸೊ ಆ ಲೈನ್ ಫುಲ್ ಆಗಿ ಜಿಯೋಪಥಿಕ್ ಸ್ಟ್ರೆಸ್ ಇದೆಯಾ. ಸೊ ಜಿಯೋಪಥಿಕ್ ಸ್ಟ್ರೆಸ್ ಯಾವ ತರ ಕ್ರಿಯೇಟ್ ಆಗಿದೆ ಅಂತ ಅಲ್ಲಿ ಯೂನಿವರ್ಸಲ್ ಸ್ಕ್ಯಾನರ್ ಇಟ್ಬಿಟ್ಟು ಚೆಕ್ ಮಾಡಿದ್ದಾರೆ. ಸೊ ಸ್ಕ್ಯಾನರ್ ಆಯ್ತು, ಆದ್ರೂ ಏನಾಗ್ತದೆ, ಆ ಪರ್ಟಿಕ್ಯುಲರ್ ಸೈಟ್ ಈ ಓನರ್ಗೆ, ನೀವು ನೋಡಿ ಓನರ್ ನಿಂತಿದ್ದಾರೆ, ಆ ಓನರ್ಗೆ ಕರೆಕ್ಟ್ ಆಗಿ ಈ ಎನರ್ಜಿ ಅವ್ರು ಸೂಟ್ ಆಗ್ತವಾ, ಇಲ್ಲ ಏನೋ ತುಂಬಾ ನೆಗೆಟಿವ್ ಎಫೆಕ್ಟ್ ಇರ್ತವ ಅಂತ ಚೆಕ್ ಮಾಡ್ತಾ ಇದಾರೆ. ಆವಾಗ ಏನಾಯ್ತು, ಈ ಸೈಟ್ ಅಲ್ಲಿ ಇರೋ ಎನರ್ಜಿ ಓನರ್ಗೆ ಇದಕ್ಕೊಂದು ಸೈಟ್ ಎನರ್ಜಿ ಜಾಸ್ತಿ ಇದೆಯಾ, ಆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆಯಾ. ದಟ್ ಮೀನ್ಸ್ ಆ ಓನರ್ ಹತ್ರ ಪಾಸಿಟಿವ್ ಎನರ್ಜಿ ಇದೆಯಾ. ಸೊ ಅದಕ್ಕೆ ಏನಾಗಿದೆ, ಇದು ಏನು ತೊಂದರೆ ಇಲ್ಲ, ಈ ಸೈಟ್ ಆಗು ಬರುತ್ತೆ ಅಂತ ಕನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಇದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಮಾಡ್ಬಿಡ್ತು. ಎರಡನೇ ವಿಷಯ ಏನ್ ಮಾಡ್ತಾರೆ ನೋಡಿ, ಅಲ್ಲಿ ಪೆಂಡುಲಮ್ ಇಟ್ಬಿಟ್ಟು ಚೆಕ್ ಮಾಡ್ತಾ ಇದಾರೆ. ಅದು ಏನಪ್ಪ ಅಂದ್ರೆ ಒಂದು ಇದು ಯಾವುದು ಅಕಲ್ಟ್ ಸೈನ್ಸ್ ತರ, ಅದರಲ್ಲಿ ಚೆಕ್ ಮಾಡುವಾಗ ಇದು ಓಕೆ ಅಂದ್ರೆ ನಾಟ್ ಓಕೆನಾ, ಈ ಎನರ್ಜಿ ಪರ್ಫೆಕ್ಟ್ ವರ್ಕೌಟ್ ಆಗುತ್ತೆ ಅಂತ ಮೂರನೇ ಸ್ಟೆಪ್ ಅಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆ ಪೆಂಡುಲಮ್ ಅಲ್ಲಿ ಏನೋ ಪಾಸಿಟಿವ್ ಎನರ್ಜಿ ಓಕೆ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಈ ಸೈಟ್ ನೋಡಿ, ನಾರ್ತ್ ಈಸ್ಟ್ ಅಲ್ಲೇ ಡೌನ್ ಇದೆಯಾ, ಆಲ್ರೆಡಿ ರೋಡ್ ಮೇಲೆ ಇದೆಯಾ, ಟೋಟಲಿ ಉಲ್ಟಾ ಸೈಟ್ ಇರೋದು. ಆ ಉಲ್ಟಾ ಸೈಟ್ಗೆ ಯಾವ ತರ ಮಾಡ್ಬೋದು ಅಂತ ಇಂಥ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಕಂಡುಹಿಡಿದ್ಬಿಟ್ಟು, ಎಸ್ ಪಾಸಿಟಿವ್ ಎನರ್ಜಿ ಇದೆಯೇ, ಈ ಓನರ್ಗೆ ಸೈಟ್ ಆಗಿ ಬರ್ತವೆ ಅಂತ. ಮೋರೋವರ್ ಅವರ ಆಸ್ಟ್ರಾಲಜಿ ವಾಸ್ತು ಪ್ರಕಾರ ಏನಾಗುತ್ತೆ, ಈ ಸೈಟ್ ಆಗಿ ಬರ್ತದೆ, ಜಾತಕದಲ್ಲಿನೂ ಅದೇ ತರ ಇದೆಯೇ ಅಂತ ಕನ್ಕ್ಲೂಡ್ ಮಾಡಿ ಈ ಸೈಟ್ ಅಲ್ಲಿ ಒಂದು ವಾಸ್ತು ರಿಪೋರ್ಟ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಮಾಡೋ ವಿಧಾನ. ಈ ಭೂಮಿ ಪೂಜೆ ಯಾವ ತರ ಮಾಡ್ಬೇಕು ಅಂದ್ರೆ, ಇವಾಗ ನೋಡಿ ಪುರೋಹಿತರು ಇಟ್ಕೊಂಡು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಅದು ಏನಿದೆಯೋ ಆ ಈ ಪದ್ಧತಿ ತರ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಈ ಪೂಜೆಗಳು ಹಸ್ಬೆಂಡ್ ವೈಫ್ ಮಾಡ್ಬೇಕು, ಯಾರು ಒಬ್ಬರು ಕೂತ್ಕೊಂಡು ಮಾಡೋದು ಒಳ್ಳೇದಲ್ಲ. ಸೊ ಅದು ಕೂತ್ಕೊಂಡು ಅದು ಏನು ಇದೆಯೋ ವೇದ ಪಾಠಗಳ ಪ್ರಕಾರ ಅದು ಏನಿದೆಯೋ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹಾಲುಗಳು ನೋಡಿ, ನಾರ್ತ್ ಈಸ್ಟ್ ಗುಂಡಿ ಮಾಡಿ ಹಾಲು ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಅದು ಕಲ್ಲೆಪುರಿ ತರ ಏನೋ ಕೊಟ್ಟಿದ್ದಾರೆ. ಅವರು ಬಂದು ಅಲ್ಲಿ ಇರೋದು ನೆಗೆಟಿವ್ ಎನರ್ಜಿ ಭೂತಕಣಗಳಿಗೆ ಒಂದು ಊಟ ಹಾಕೋ ತರ ಹಾಕಿದ್ರೆ ಏನಾಗ್ತಂದ್ರೆ, ಅದು ಸಮಾಧಾನ ಮಾಡ್ಬಿಟ್ಟು ಒಂದು ಪ್ರೇ ಮಾಡ್ಕೊತಾರೆ. ಏನಾದ್ರು ಈ ಸೈಟಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರು ತೊಂದರೆ ಇದ್ರೆ ಸ್ವಲ್ಪ ಇದು ಸೈಟ್ನ ಬಿಟ್ಟು ಕೊಡಿ ಅಂತ ಒಂದು ಪ್ರೇ ಮಾಡಿದ್ಮೇಲೆ ಏನಂದ್ರೆ, ಆ ಎನರ್ಜಿಗಳು, ಆ ಭೂತಕಣಗಳು ಆ ಸೈಟ್ ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋಗುತ್ತವೆ. ಸೊ ಇದು ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಇದೆಲ್ಲ ಮಾಡೋ ಸ್ವಲ್ಪ ಪದ್ಧತಿಗಳು. ಇದು ಮನೆ ಕಟ್ಟಕ್ಕೆ ಮುಂಚೆ ಒಬ್ಬೊಬ್ಬರು ಸೈಟ್ಲಿ ಮಾಡಬೇಕಾದ ವಿಷಯ. ಇದೇ ತರ ಫರ್ದರ್ ವಿಡಿಯೋಸ್ ಬರ್ತವೆ. ಒಂದೊಂದಾಗಿ ನಿಮ್ಗೊಂದು ನೀವೇ ಒಂದು ಆಟೋಮೆಟಿಕ್ ಮನೆ ಕಟ್ಟಬೇಕಂದ್ರೆ ಒಬ್ಬೊಬ್ಬ ಮನುಷ್ಯನಿಗೆ ಗೊತ್ತಿರಬೇಕಾದ ವಿಷಯ. ಅದಕ್ಕೆ ಈ ವಿಡಿಯೋಗಳು ಮಾಡ್ತಾ ಇದೀವಿ. ಫಾಲೋ ಅಪ್ ಮಾಡಿ ಸರ್. ಅದೇ ತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ವಿಡಿಯೋಸ್ಗಳು ಫಾಲೋ ಅಪ್ ಮಾಡಿ ತಿಳ್ಕೋಬಹುದು. ರೈಟಾ? ನಮಸ್ಕಾರ, ಆಲ್ ದಿ ಬೆಸ್ಟ್.